ಎಚ್ಡಿ ಕೋಟೆ ದಿನಾಂಕ 13/2/2026 ಹೆಗ್ಗಳದೇವನಕೋಟೆಯಲ್ಲಿ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿರವರ ಜಯಂತಿಯ ದಿನದಂದೇ ಭೂಗಳ್ಳರಿಂದ ಮತ್ತು ಅಕ್ರಮ ರೆಸಾರ್ಟ್ ಮಾಲೀಕರಿಂದ ಹಾಗೂ ವನ್ಯಜೀವಿಗಳಿಂದ ರೈತರ ಜೀವ ಉಳಿಸಿ ಎಂಬ ಜಾಗೃತಿ ಜಾಥವನ್ನು ಗದ್ದಿಗೆ ಸರ್ಕಲ್ ಇಂದ ನಗರದಲ್ಲಿ ಕಾಲ್ನಡಿಗೆ ಆ ಜಾಥವನ್ನ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿ ಎನ್ ರವರು, ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ರವರು, ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ರವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿಗಳಾದ ನ್ಯಾಯವಾದಿ ರವಿಕುಮಾರ್ ಅವರು, ಮೈಸೂರು ಜಿಲ್ಲಾಧ್ಯಕ್ಷರಾದ ರವೀಂದ್ರ ಎಚ್ಎಂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹರೀಶ್, ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರು ಸಾದಿಕ್ ಕಾರ್ಮಿ, ಘಟಕದ ಅಧ್ಯಕ್ಷರು ಸ್ವಾಮಿ ರೇವಣ್ಣ ನಾಯಕ, ನಗರ ಘಟಕದ ಅಧ್ಯಕ್ಷರು ನಾಗೇಂದ್ರ, ಸಾಮಾಜಿಕ ಜಾಲ ಉಸ್ತುವಾರಿ ಮೈಸೂರು ವೇಣುಗೋಪಾಲ್, ಕಾರ್ಯದರ್ಶಿ ಕುಮಾರ್, ಕಾರ್ಯಪುರ ಮಹಿಳಾ ಘಟಕದ ಅಧ್ಯಕ್ಷರು ನಾಗಲಕ್ಷ್ಮಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ, ರಾಧಾ, ಸರಗೂರು ತಾಲೂಕು ಅಧ್ಯಕ್ಷ ಗುರುಸ್ವಾಮಿ, ನಂಜನಗೂಡು ತಾಲೂಕು ಅಧ್ಯಕ್ಷ ಮಣಿಕಂಠ, ಹುಣಸೂರು ತಾಲೂಕು ಅಧ್ಯಕ್ಷರು ಅಭಿಲಾಷ್ ಟಿ, ನರಸೀಪುರ ತಾಲೂಕು ಅಧ್ಯಕ್ಷರು ಶಿವಕುಮಾರ್, ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ಶೇಖರ್, ಯುವ ಘಟಕ ಅಧ್ಯಕ್ಷ ನಾಗರಾಜು, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಮನು, ಯುವ ಘಟಕದ ನಗರಾಧ್ಯಕ್ಷರು ಆನಂದ್, ನಗರ ಪ್ರಧಾನ ಕಾರ್ಯದರ್ಶಿ ಹರೀಶ್, ನಟರಾಜು, ಸುನೀಲ್, ಕಾರ್ಯದರ್ಶಿ ಹುಣಸೂರು ಆದರ್ಶ, ಮೂರ್ತಿ, ನಾಗರಾಜ್, ಆನಂದ್, ನಿಂಗರಾಜು, ಉಮಾಪತಿ ಮುಂತಾದವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಹರೀಶ್ ಕೋಟೆ. ಅಕ್ರಮ ಬೇರೆ ಬೇರೆ ಅನುದಾನಗಳ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ಕಾಡಿನ ರಸ್ತೆ ಒಳಗಡೆ ರಸ್ತೆಗಳನ್ನ ಕಾನೂನು ಬಾಹಿರ ನಿರ್ಮಾಣ ಮಾಡ್ತಾ ಆ ರೆಸಾರ್ಟ್ಗಳಿಗೆ ಪೂರಕವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ. ನೋಡಿ, ಇವತ್ತು ನಾವು ಏನು ಪ್ರಮುಖವಾಗಿ ಅರಣ್ಯಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅರಣ್ಯ ಅಧಿಕಾರಿಗಳಿದ್ದಾರೆ ಅವರಿಗೆ ಓಡಾಡಕ್ಕೆ ವಾಹನಗಳನ್ನ ಕೊಡ್ತಾ ನಾಡಿನಲ್ಲಿ ಇಡೀ ಕಾಡಿನ ಸಂಪತ್ತನ್ನ ದಿನೇ ದಿನೇ ಅರಣ್ಯ ಸಂಪತ್ತನ್ನು ಅಭಿವೃದ್ಧಿ ಪಡಿಸ್ತಾ ಅಲ್ಲಿರುವಂತ ವನ್ಯ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಪೋಷಣೆ ಮಾಡ್ತಾ ಈ ನಾಡಿನ ಸಂಪತ್ತನ್ನು ಹೆಚ್ಚಿಸಬೇಕಾಗಿರುತ್ತೆ. ದುಡ್ಡು ಕೇಳಿದ್ರು ಅಂತ ಒಂದು ಸುಳ್ಳು ದೂರು ಕೊಡ್ತಾರೆ. ಅಂದ್ರೆ ಈ ಅರಣ್ಯ ಅಧಿಕಾರಿ ಒಂದು ತನ್ನ ಶ್ರೀಮತಿಯ ಮಾನವನ್ನು ಕೂಡ ದೂರು ಕೊಡೋದ್ರ ಮೂಲಕ ಹರಾಜಾಗ್ತಾ ಸುಳ್ಳು ಮಾಡ್ತಾರೆ. ಅಂತ ಅವರ ಅಧಿಕಾರಿಯಿಂದ ಒಂದು ಅರಣ್ಯವನ್ನು ಕಾಪಾಡಕ್ಕಾಗುತ್ತಾ? ಅವರ ಕಾರಣಕ್ಕಾಗಿ ಒಂದು ಹುಲಿ ಸಾಯಕ ಕಾರಣ ಆಯ್ತು. ಅಷ್ಟಲ್ದೇನೆ ಇವತ್ತು ನಾವು ಏನ್ ಹೇಳ್ತೇವೆ, ನಾವು ಅರಣ್ಯದಲ್ಲಿ ಯಾವುದೇ ಒಂದು ಅರಣ್ಯದಲ್ಲಿ ನೀವು ಹೋಗುವಾಗ ಚೆಕ್ ಪೋಸ್ಟ್ ಕೊಡ್ತಾರೆ. ಚೆಕ್ ಪೋಸ್ಟ್ಗಳಲ್ಲಿ ನಾವು ಅರಣ್ಯ ಸಂಪತ್ತುಗಳನ್ನ ಯಾವ ತೊಗೊಳಂಗಿಲ್ಲ. ಒಂದು ಹುಲಿ ಚರ್ಮ ಆಗಿರ್ಬೋದು, ಒಂದು ಪ್ರಾಣಿಗಳ ಚರ್ಮ ಆಗಿರ್ಬೋದು, ಕಣ್ಣಾಗಿರ್ಬೋದು, ಉಗುರಾಗಿರ್ಬೋದು, ಹಾಗೆ ಒಂದು ಗಂಧದ ತುಂಡಾಗಿರ್ಬೋದು, ಈ ತರದ್ದು ಏನು ತಗೊಂಡೋಗಕ್ಕೆ ಅವಕಾಶ ಇಲ್ಲ. ಎಲ್ಲವನ್ನು ಚೆಕ್ ಮಾಡಿ ಅವ್ರು ಹಿಡಿದು ಅದನ್ನೆಲ್ಲ ವಶಪಡಿಸಿಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಅರಣ್ಯದ ಒಳಗಡೆನೆ ಅಕ್ರಮದಲ್ಲಿ ನಾವು ಇವತ್ತು ಜಾಥಾವನ್ನು ಹಮ್ಮಿಕೊಂಡ್ ಬಂದಿದ್ವಿ. ಆ ನಿಟ್ಟಿನಲ್ಲಿ ಒಂದು ಲಿಖಿತವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದನ್ನು ಕೊಡ್ತಾ ಇದೀವಿ. ವಿಷಯ ಇಷ್ಟೇ, ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ರೆಸಾರ್ಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ಧ ಮತ್ತು ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿರುವ ಆದೇಶವನ್ನ ಶಾಶ್ವತವಾಗಿ ಬಂದ್ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಪತ್ರವನ್ನ ಬರೆತಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಕಬಿನಿ ನದಿಯ ಸುತ್ತಮುತ್ತ ಅಕ್ರಮವಾಗಿ ಅರಣ್ಯ ಒತ್ತುವರಿಗಳನ್ನು ಮಾಡಿಕೊಂಡಿರುವ ಪರಿಸರ ಸಂವೇದನೆ ವಲಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮ ರೆಸಾರ್ಟ್ ನಡೆಸುತ್ತಿರುವ ವಿಚಾರವಾಗಿ ಇದು ಕಾನೂನು ಬಾಹಿರವಾಗಿರುತ್ತದೆ ಮತ್ತು ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ರೆಸಾರ್ಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ಧ ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾಗರಹೊಳೆ ಬಂಡೀಪುರ ಅರಣ್ಯ ಬಫರ್ ವಲಯ ಮತ್ತು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ ರೆಸಾರ್ಟ್ಗಳು, ಹೋಟೆಲ್ಗಳು ಮತ್ತು ವಾಣಿಜ್ಯ ಕಟ್ಟಡಗಳನ್ನ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೆ ಕಾನೂನು ಉಲ್ಲಂಘನೆ ಮಾಡಿ ಅಕ್ರಮ ರೆಸಾರ್ಟ್ ನಿರ್ಮಿಸಿರುವ, ವಾಣಿಜ್ಯ ಕಟ್ಟಡ ನಿರ್ಮಿಸಿರುವ ರೆಸಾರ್ಟ್ ಮಾಲೀಕರ ಲಿಸ್ಟ್ ಅನ್ನು ಸಾರ್ವಜನಿಕರವಾಗಿ ಸರ್ಕಾರ ಬಿಡುಗಡೆಗೊಳಿಸಬೇಕು. ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಂದ್ ಮಾಡಿ ಭವಿಷ್ಯದಲ್ಲೂ ಈ ಯೋಜನೆಯನ್ನ ನಿಷೇಧ ಮಾಡಬೇಕು. ವನ್ಯಜೀವಿಗಳಿಂದ ಆಗುತ್ತಿರುವ ರೈತರ ಮೇಲೆ ದಾಳಿಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಕ್ರಮ ಕೈಗೊಳ್ಳಬೇಕು. ವನ್ಯಜೀವಿಗಳಿಂದ ದಾಳಿಗೆ ಒಳಗಾದಂತ ರೈತರ ಮೇಲಿನ ಪ್ರಾಣ, ದೈಹಿಕ ಹಾನಿ ಮತ್ತು ಬೆಳೆ ಹಾನಿಗಳಿಗೆ ಸರ್ಕಾರದಿಂದ ತುರ್ತಾಗಿ ಹೆಚ್ಚಿನ ಮಟ್ಟದಲ್ಲಿ ಹಣ ನೀಡಬೇಕು. ಮೇಲಿನ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರವು 30 ದಿನಗಳ ಒಳಗೆ ಈಡೇರಿಸಬೇಕೆಂದು ಕೇಳಿಕೊಳ್ತೇವೆ. ಒಂದು ವೇಳೆ ನಿರ್ಲಕ್ಷಿಸಿದಲ್ಲಿ
ಬೃಹತ್ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಈ ಮನವಿ ಮೂಲಕ ಕೆಆರ್ಎಸ್ ಪಕ್ಷ ತಿಳಿಸುತ್ತದೆ. ಬನ್ನಿ ಜಿಲ್ಲಾಧ್ಯಕ್ಷರುಗಳು, ಎಲ್ಲಪ್ಪ ಇನ್ನೊಬ್ರು ಜಿಲ್ಲಾಧ್ಯಕ್ಷರು ನಾಗೇಂದ್ರ ಸರ್ ಬನ್ನಿ, ಫೋಟೋ ಹೊಡ್ಕೊಳ್ರಲ್ಲ, ಬರ್ಬೇಕು ಫೋಟೋ ತೆಗಿತೀರಿ. ಕಿರಿ ಫೋಟೋ ತೆಗಿ ಅಲ್ಲಿ ಬನ್ನಿ, ಇಲ್ಲ ನಿಂತ್ಕೊಳ್ಳಿ, ಏನಿಲ್ಲ ನೀವು ಮಾತಾಡಿ.